ಸರ್ ಇದು ದರ್ಶನ್ ಸರ್ಗೆ ಹೊಸ್ತಲ್ಲ, ರೆಕಾರ್ಡ್ ಮಾಡೋದಾಗಿರ್ಲಿ, ರೆಕಾರ್ಡ್ ನ ಬ್ರೇಕ್ ಮಾಡೋದಾಗಿರ್ಲಿ ದರ್ಶನ್ ಸರ್ಗೆ ಹೊಸ್ತಲ್ಲ. ಇನ್ನು ಅವ್ರ ಜೊತೆ ಟ್ರಾವೆಲ್ ಆಗ್ಬೇಕಾದ್ರೆ ಇದೆಲ್ಲ ನಮಗೂ ಬೋನಸ್ ಸಿಗ್ತಾ ಇರುತ್ತೆ. ಬಟ್ ನನ್ನ ಇಂಟೆನ್ಷನ್ ಇದ್ದು ಒಳ್ಳೆ ಸಿನಿಮಾ ಮಾಡಬೇಕು, ಅವ್ರ ಫ್ಯಾನ್ಸ್ ಆಗಿರ್ಲಿ ಜನ ಯಾರೇ ಆಗಿರ್ಲಿ ಸಿನಿಮಾ ಬಂದು ನೋಡಿದಾಗ ಖುಷಿನಲ್ಲಿ ಆಚೆ ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ಅದನ್ನ ನಾವು ಗೆದ್ದಿದ್ದೀವಿ ಅಂತ ಅನ್ಸುತ್ತೆ ಚೆನ್ನಾಗಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲ ಜೊತೆ ನಾನು ನನ್ನ ಹಬ್ಬ ಇದ್ದಂಗೆ ಇತ್ತು ನಿಜವಲ್ಲ. ಅಂದ್ರೆ ಅವರು ಒಂದೊಂದು ಸೀನಲ್ಲಿ ಅವರು ಶಿಳ್ಳೆ ಅಂದ್ರೆ ಆ ಕ್ರೇಜ್ ಇದು ಬರ್ತೀರಾ ನಿಜವಲ್ಲ. ನಮ್ಗೆ ಈ 1.5 ವರ್ಷ ನಾವೇನು ಕಷ್ಟ ಬಿದ್ದು ನಾವು ವರ್ಕ್ ಮಾಡಿದ್ವಲ್ಲ, ಇವತ್ತಿಗೆ ಈ ಸ್ಕ್ರೀನ್ ಅಲ್ಲಿ ನೋಡಿದಾಗ ನಿಜವಲ್ಲ ಆ ಖುಷಿನೇ ಬೇರೆ ಇತ್ತು. ಇದು ಆಕ್ಚುಲಿ ನಮ್ಮ ಡೈರೆಕ್ಟರ್ ಬಂದು ಸ್ಕ್ರಿಪ್ಟ್ ಫಸ್ಟ್ ಟೈಮ್ ನಾವು ಹೇಳಿದಾಗ ನಿಜ ನಾನು ಸಖತ್ ಎಕ್ಸೈಟ್ ಆಗಿದೆ. ಆಮೇಲೆ ಯಾಕಂದ್ರೆ ನಾನು ಈ ಹಿಂದೆ ಮಾಡಿದ್ದು ಸಿನಿಮಾ, ಇವಾಗ ನೀವು ಹಿಂದೆ ನೋಡ್ಬೋದು, ರಾಬರ್ಟ್ ನೋಡ್ಬೋದು, ಚೌಕ ನೋಡ್ಬೋದು, ರ್ಯಾಂಬೋ 2 ನೋಡ್ಬೋದು, ಅಧ್ಯಕ್ಷ, ರನ್ನ, ಇದೆಲ್ಲ ನಾನು ಒಂದೊಂದು ಪ್ಯಾಟರ್ನ್ ಬೇರೆ ಬೇರೆ ತರ ಮಾಡಿದ್ದೆ. ಈ ಕತೆ ಕೇಳಿದಾಗ ನಾನು ಎಕ್ಸೈಟ್ ಆಗಿದೆ. ಸೊ ಇದು ನಮ್ಗೊಂದು ಚಾಲೆಂಜ್ ಅಂತಾನೆ ಇದ್ದಿದ್ದು. ಬಾಸ್ ಹತ್ರ ಹೋಗಿ ನಾವು ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಅವ್ರು ಎಕ್ಸೈಟ್ ಆದ್ರು, ಇಲ್ಲ ಚೆನ್ನಾಗಿ ಇದನ್ನ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಹಗಲು ರಾತ್ರಿ ನಾನು ಹೇಳ್ತೇನೆ, ನನ್ನ ಟೆಕ್ನಿಷಿಯನ್ ಇಂದ ಹಿಡಿದು ನಮ್ಮ ಕಲಾವಿದರಿಂದ ಹಿಡಿದು ಎಲ್ಲರಿಂದ ಹಿಡಿದು ಹೇಳ್ತಾ ಇರೋದು ಹಗಲು ರಾತ್ರಿ ಈ ಸಿನಿಮಾಗೋಸ್ಕರ ಬಹಳ ಕಷ್ಟ ಬಿದ್ದಾರೆ. ಯಾಕಂತಂದ್ರೆ ಈಗಿನ ಕಾಲಘಟ್ಟದಲ್ಲಿ ನಾವು ಸ್ವಲ್ಪ ಈಸಿಯಾಗಿ ಅಚೀವ್ ಮಾಡ್ಬೋದು. ಬಟ್ ಆ ಕಾಲಘಟ್ಟಕ್ಕೆ ಹೋದ್ರೆ 70s 80s ಎಲ್ಲ ಹೋದ್ರೆ ನಾವು ಅಚೀವ್ ಮಾಡೋದು ಬಹಳ ಕಷ್ಟ ಇದೆ. ಸೊ ಇವತ್ತಿನ ಒಂದು ಇದರಲ್ಲಿ ನಾವು ಅಚೀವ್ ಮಾಡ್ತೀವಿ ಅಂತ ಅನ್ಕೊಂಡು ಇದನ್ನ ಮಾಡಿದ್ದು. ಬಟ್ ಅಚೀವ್ ಮಾಡಿದೀವಿ ಅಂತ ನಾವು ಅನ್ಕೊಂಡಿದೀವಿ. ಸೊ ಎಲ್ರಿಗೂ ಬಹಳ ಇಷ್ಟ ಆಗಿದೆ. ನಮ್ಗೆ ಅದೇ ಖುಷಿ, ಆ ಎಕ್ಸೈಟ್ ಅಲ್ಲಿ ಇದೀನಿ ನಾನು. ಅದಂದ್ರೆ ಏನಂದ್ರೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಅದಕ್ಕೆ ಹೇಳ್ತೀನಿ ಹೇಗಿದೆ ಅಮ್ಮ ಅಂತ ಅಂದಾಗ ನನ್ನ ವೈಫ್ ಹೇಳಿದ ಒಂದೇ ಅಷ್ಟೇ, ದರ್ಶನ್ ಸರ್ ಒಂದೇ ಮಾತು ಹೇಳಿದ ಅಷ್ಟೇ, ನಾನು ಇಷ್ಟು ಸಿನಿಮಾ ನೋಡಿದ್ದೀನಿ, ಇಷ್ಟು ಸಿನಿಮಾದಲ್ಲಿ ದಿ ಬೆಸ್ಟ್ ಅಂತ ಮಾಡಿರೋದು ಈ ಸಿನಿಮಾನೇ ಅಂತ ಫಸ್ಟ್ ನಾನು ಬಂದಷ್ಟು ಅದನ್ನೇ ಕೇಳಿದೆ, ಹೇಗಿದಮ್ಮ, ಹೆಂಗ ಅನಿಸ್ತು ನಿನಗೆ ಅಂತಕ್ಕಂದ್ರೆ ಅದೇ ಉತ್ತರನೇ ಕೊಟ್ಟಿದ್ದು. ನನ್ನ ಮಗಳು ಅಷ್ಟೇ ಸೇಮ್ ಅದನ್ನೇ ಉತ್ತರನೇ ಕೊಟ್ಟಿದ್ದೆ. ಅಂದ್ರೆ ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಕೂಡ ಪ್ರತಿಯೊಂದು ಸೀನ್ ಅಷ್ಟೇ ನೀವು ನೋಡ್ಬೇಕು, ನೀವು ಫಸ್ಟ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ವರ್ಗೂ ಕೂಡ ಪ್ರತಿಯೊಂದು ಸೀನ್ ಪ್ರತಿಯೊಂದು ಶಾರ್ಟು ಅಷ್ಟೇ ನಾವು ಅದೇ ತರನೇ ಬರಬೇಕು, ಅದೇ ತರ ಡಿಸೈನ್ ಮಾಡಬೇಕು. ಎವ್ರಿ ಶಾರ್ಟ್ ಹಂಗೆ ಡಿಸೈನ್ ಮಾಡಬೇಕು, ಎವ್ರಿ ಶಾರ್ಟ್ ಲೈಟಿಂಗ್ ಕೂಡ ಹಂಗೆ ಇರಬೇಕು, ಆ ಎಮೋಷನ್ ಹಂಗೆ ಇರಬೇಕು, ಸೆಟ್ಗಳು ಹಂಗೆ ಇರಬೇಕು, ಯಾವುದೋ ಒಂಥರ ಫೇಕ್ ತರ ಅನ್ಸ್ಬಾರ್ದು, ಒಂದು ರಿಯಲ್ ಒಂದು 70s 80s ನಡೀತದೆ ಗುರಿ ಕತೆ ಅನ್ನೋ ತರ ಇರಬೇಕು ಅನ್ನೋ ಒಂದು ಇದರಿಂದಾನೇ ಇವತ್ತು ನಾವು ಅದು ಮಾಡಿರೋದು. ಇವತ್ತಿಗೆ ಏನ್ ಚೆನ್ನಾಗಿ ಬಂದಿದೆ ಅನ್ನೋ ಕಾರಣದಕ್ಕೆ ಎಲ್ಲ ನಮ್ಮ ಟೀಮ್ ಎಲ್ಲರೂ ಎಫರ್ಟ್ಸ್ ಈ ಸಿನಿಮಾದಲ್ಲಿ ಧಮಾಕ ಮಾಡ್ತಾರೆ. ಅಂದ್ರೆ ನಾನು ಹೇಳೋದಂದ್ರೆ ಈ ಸಿನಿಮಾ ನಾವು ಹೇಳೋದಕ್ಕಿಂತ ಅವ್ರು ನೋಡ್ತಾನೆ ಅದೇ ಹೇಳ್ತಿಲ್ವಾ, ನೋಡ್ತಾನೆ ಅವ್ರಿಗೆ ಅಷ್ಟು ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ತುಂಬಾ ಇಷ್ಟ ಆಗುತ್ತೆ, ಎಲ್ಲರೂ ತುಂಬಾ ಇಷ್ಟ ಆಗುತ್ತೆ. ನಾನು ಅದೇ ಇದಕ್ಕೋಸ್ಕರನೇ ಮಿಡ್ ನೈಟ್ ಶೋ ಬಂದಿದ್ದು. ಜನ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಇದು ರೈತರಿಗೆ ಡೆಡಿಕೇಟ್ ಮಾಡಿರುವಂತ ಸಿನಿಮಾ. ದರ್ಶನ್ ಸರ್ ದೊಡ್ಡ ಸ್ಟಾರು ಈ ತರದ್ ಒಂದು ಸಬ್ಜೆಕ್ಟ್ ನ ಆಯ್ಕೆ ಮಾಡಿಕೊಂಡು ರೈತರ ಪರವಾಗಿ ನಿಂತು, ಇದು ಬರೀ ಒಂದು ರೈತ ವರ್ಗದ ಸಿನಿಮಾ ಅಂತ ಅಲ್ಲದೆ ಜಾತಿ ಪದ್ಧತಿ ಬಗ್ಗೆ ಮಾತಾಡಿದ್ದಾರೆ. ಒಂದು ಹೊಲೆಮಾರಿ ಅನ್ನೋ ಒಂದು ನಮ್ಮ ಹಿಂದಿನ ಇದ್ರಲ್ಲಿ ಏನು ಆ ಪದ್ಧತಿ ಅದ್ರ ಮೇಲೆ ಮಾಡಿರೋ ಸಿನಿಮಾ. ಸೊ ಇದು ಬರೀ ಕನ್ನಡಿಗರ ಸಿನಿಮಾ ಅಂತ ಅಲ್ಲದೆ ಕನ್ನಡಿಗರ ಕುಟುಂಬಗಳು ಪ್ರತಿಯೊಬ್ರು ಈ ಸಿನಿಮಾನ ನೋಡಿ ಪ್ರೀತಿಸಿ ಪ್ರೋತ್ಸಾಹಿಸಿದ್ರೆ ಖಂಡಿತವಾಗ್ಲೂ ಇದು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಅಂತೂ ದೊಡ್ಡ ಮಟ್ಟದ ಸಿನಿಮಾ ಸಾಲ್ನಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಪೋರ್ಷನ್ ಮತ್ತೆ ಥ್ಯಾಂಕ್ಸ್ ಟು ತರುಣ್ ಸರ್ ಈ ತರ ಸಿನಿಮಾ ಮಾಡಿ, ಮತ್ತೆ DOP ಸುಧಾಕರ್ ಸರ್ ಅವರ ಛಾಯಾಗ್ರಹಣ, ಜಡೇಶ್ ಮತ್ತೆ ತರುಣ್ ಸರ್ ಮಾಡಿರೋ ಕತೆ. ಅವಾಗ್ಲಿಂದನೂ ನಾನು ಕತೆ ಬಗ್ಗೆನೇ ಹೇಳ್ಕೊಂಡು ಬರ್ತಾ ಇರೋದು ಇವತ್ತು ಜನರ ಮುಖದಲ್ಲಿ ಕಾಣ್ತಾ ಇದೆ. ಸೊ ನೀವುಗಳೆಲ್ಲರೂ ನೋಡಿ ಈ ಸಿನಿಮಾನ ಪ್ರೀತಿಸಿ ಪ್ರೋತ್ಸಾಹಿಸಬೇಕು ಅಂತ ನಿಮ್ಮ ಮೀಡಿಯಾ ಮೂಲಕ ಕೇಳ್ತೀನಿ.